ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಕೂಡ ತುಂಬಾ ಒಂದು ಕಾಯ್ತಾ ಇರೋದು ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಬಜೆಟ್ ಮಂಡನೆ ಇದೆ ಸ್ನೇಹಿತರೆ. ಅದರ ಬಗ್ಗೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಗೃಹಲಕ್ಷ್ಮಿಯ ರೀತಿಯಲ್ಲಿ ಮತ್ತೊಂದು ಹೊಸ ಯೋಜನೆಯನ್ನು ತರುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸಿದ್ದೆ ಸ್ನೇಹಿತರೆ. ಅದು ಈಗ ನಿಜ ಅನ್ನುವಂತಹ ಮಾಹಿತಿಗಳು ಬರ್ತಾ ಇವೆ ಸ್ನೇಹಿತರೆ. ಏನಿದರ ಕಂಪ್ಲೀಟ್ ಡೀಟೇಲ್ಸ್, ಎಷ್ಟು ಹಣ ನಿಮಗೆ ತಿಂಗಳಿಗೆ ಬಂದು ಜಮಾ ಆಗ್ತದೆ ಸ್ನೇಹಿತರೆ, ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ಒಂದು ಗೃಹಲಕ್ಷ್ಮಿ ರೀತಿಯಲ್ಲಿ 2,000 ರೂಪಾಯಿ ಬಂದು ಜಮಾ ಆಗ್ತದ ಅಥವಾ ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಬಂದು ನಿಮಗೆ ಏನಾದರೂ ಜಮಾ ಆಗ್ತದ ಅನ್ನುವಂತಹ ಮಾಹಿತಿಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಸದ್ಯ ಆಡಳಿತದಲ್ಲಿರುವಂಥ ಸರ್ಕಾರ ಗೃಹಲಕ್ಷ್ಮಿ ಅನ್ನುವಂಥ ವಿಶೇಷವಾದ ಯೋಜನೆಯನ್ನು ತರುವುದರ ಮೂಲಕ ಪ್ರತಿ ತಿಂಗಳು ಒಂದು ಕುಟುಂಬದ ಮಹಿಳೆ ಯಜಮಾನಿಗೆ 2,000 ರೂಪಾಯಿ ಹಾಕುವಂಥ ಒಂದು ವಿಶೇಷವಾದ ಗ್ಯಾರಂಟಿಯನ್ನು ಹೊರತಂದರು ಸ್ನೇಹಿತರೆ. ಇದರಿಂದಾಗಿ ಆ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರವು ಕೂಡ ಗದ್ದುಗೆಗೆ ಏರ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದುವರೆಗೆ 15 ಕಂತುಗಳು ಕೂಡ ಅಂದರೆ 30,000 ರೂಪಾಯಿಗಳನ್ನು ಕೂಡ ಎಲ್ಲ ನಮ್ಮ ಕರ್ನಾಟಕದ ಜನತೆಯ ಮಹಿಳೆಯರ ಅಕೌಂಟ್ಗೆ ಬಂದು 30,000 ರೂಪಾಯಿವರೆಗೆ ಹಣಗಳು ಕೂಡ ಜಮಾ ಆಗಿವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನೇನು 16 ಮತ್ತು 17 ಕಂತು ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗುತ್ತದೆ ಅನ್ನುವಂಥ ಮಾಹಿತಿಯನ್ನು ನಾನು ಇವತ್ತಿನ ಬೆಳಗಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ. ಅದನ್ನು ಹೋಗಿ ನೋಡಿಲ್ಲ, ಯಾರ್ಯಾರೆಲ್ಲ ಹೋಗಿ ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ, ಈಗ ಗೃಹಲಕ್ಷ್ಮಿಯ ಮಾದರಿಯ ರೀತಿಯಲ್ಲಿಯೇ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಯೋಜನೆಯನ್ನು ತರುತ್ತಿದ್ದಾರೆ ಸ್ನೇಹಿತರೆ. ಯಾಕೆಂದರೆ ಇದಕ್ಕೆಲ್ಲದಕ್ಕೂ ಕೂಡ ಮೇನ್ ಕಾರಣ ಆಗಿರುವುದು ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಗೆ ಆದಂಥ ಒಂದು ಸಕ್ಸಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದರಿಂದಾಗಿ ಎಷ್ಟೊಂದು ಸ್ಟ್ರಾಂಗ್ ಪೊಸಿಷನಲ್ಲಿದ್ದಂತಹ BJPಯ ಒಂದು ಸರ್ಕಾರವನ್ನು ರಚಿಸಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ, ಈ ಒಂದು ಗ್ಯಾರಂಟಿಯ ಸಲುವಾಗಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಮಹಿಳೆಯರಿಗೆ, ಅದರಲ್ಲೂ ಕೂಡ ಮಧ್ಯಮ ಹಾಗೆ ಬಡವರಿಗೆ ಈ ಒಂದು ಯೋಜನೆಯಿಂದ ತುಂಬಾ ಒಂದು ಉಪಯುಕ್ತ ಆದ ಕಾರಣ ಸ್ನೇಹಿತರೆ ಎಲ್ಲರಿಗೂ ಕೂಡ ಇದರಿಂದ ಲಾಭ ಆಯಿತು. ಅದರ ಜೊತೆಗೆ ಮತವಾಗಿಯೂ ಕೂಡ ಅದು ಒಂದು ಎಲೆಕ್ಷನಲ್ಲಿ ಕನ್ವರ್ಟ್ ಕೂಡ ಆಯಿತು ಸ್ನೇಹಿತರೆ. ಇದೇ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಕೇಂದ್ರ ಸರ್ಕಾರವು ಕೂಡ ಇದೇ ರೀತಿಯ ಒಂದು ಯೋಜನೆಯನ್ನು ತರಲು ಪ್ಲಾನ್ ಮಾಡಿಕೊಂಡಿದೆ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಕರ್ನಾಟಕದಲ್ಲಿ ಸಕ್ಸಸ್ ಆದ ನಂತರ ಮಹಾರಾಷ್ಟ್ರ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹೀಗೆ ಹಲವಾರು ರಾಜ್ಯಗಳಲ್ಲೂ ಕೂಡ ಗೃಹಲಕ್ಷ್ಮಿಯ ರೀತಿಯಲ್ಲಿ 1,500 ರೂಪಾಯಿ ಹಾಕೋದಾಗಿರ್ಬೋದು, 2,500 ರೂಪಾಯಿ ಮಹಿಳೆಯರ ಖಾತೆಗೆ ಹಾಕೋದಾಗಿರ್ಬೋದು, ಹೀಗೆ ಹಲವಾರು ರೀತಿಯಾಗಿ ಯೋಜನೆಗಳು ಕೂಡ ಆ ಒಂದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅನುಷ್ಠಾನಕ್ಕೆ ಬಂದ ಸ್ನೇಹಿತರೆ. ಅಲ್ಲಿಯೂ ಕೂಡ ತುಂಬಾ ಸಕ್ಸಸ್ ಕೂಡ ಆ ಒಂದು ಯಾವ ಒಂದು ಪಕ್ಷ ಅದಕ್ಕೆ ಭರವಸೆಯನ್ನು ನೀಡುತ್ತಲ್ವ ಆ ಒಂದು ಪಕ್ಷಕ್ಕೆ ತುಂಬಾ ಒಂದು ಒಳ್ಳೆ ಸಕ್ಸಸ್ಸನ್ನು ಈ ಒಂದು ಯೋಜನೆ ತಂದುಕೊಟ್ಟಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಯೋಜನೆಯನ್ನು ಗಮನದಟ್ಟಿಕೊಂಡಂತಹ ನಮ್ಮ ಮೋದಿ ಸರ್ಕಾರ ಅಂತಲೇ ಹೇಳ್ಬೋದು. ಮೋದಿ ಸರ್ಕಾರದವರು ಕೂಡ ಇದೇ ರೀತಿಯಾಗಿ ಒಂದು ವಿಶೇಷವಾದ ಯೋಜನೆಯನ್ನು ಜಾರಿಗೆ ತರುತ್ತಿದ್ದಾರೆ ಸ್ನೇಹಿತರೆ. ಅದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅನೌನ್ಸ್ ಆಗ್ತದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಫೆಬ್ರವರಿ 1 ಅಂತಾನೆ ಹೇಳ್ಬೋದು, ನಮ್ಮ ಕೇಂದ್ರ ಬಜೆಟ್ ಇವತ್ತು ಮಂಡನೆ ಆಗ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನೇನು ಕೆಲವೇ 2-3 ಗಂಟೆಗಳಲ್ಲಿ ಈ ಬಜೆಟ್ ಮಂಡನೆ ಆಗಲು ಪ್ರಾರಂಭವಾಗ್ತದೆ ಸ್ನೇಹಿತರೆ. ಬಡವರೇ ಹಾಗೂ ಮಧ್ಯಮ ಕುಟುಂಬದವರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತರುತ್ತಿದ್ದಾರೆ ಎನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದನ್ನು ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರೇ ಒಂದು ಮಹಿಳೆಯರ ಸಲುವಾಗಿ ಒಂದು ವಿಶೇಷವಾದಂತಹ ಒಂದು ಯೋಜನೆಯನ್ನು ಜಾರಿಗೆ ತರುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಇದು ಎಷ್ಟು ಅಮೌಂಟ್ ಬಿಡ್ತಾರೆ ಅಂತಹ ಮಾಹಿತಿಯನ್ನು ಇನ್ನೂ ನಿಖರವಾಗಿ ನಮಗೆ ಕೊಟ್ಟಿಲ್ಲ ಸ್ನೇಹಿತರೆ. ಅಕಸ್ಮಾತ್ ಬಜೆಟ್ ಮಂಡನೆ ಆದ ನಂತರ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಪ್ರತಿ ಒಂದು ತಿಂಗಳಿಗೆ 1,000 ರೂಪಾಯಿ ಹಣವನ್ನು ಹಾಕುವಂಥ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನೋಡೋಣ, ಆ ಮಾಹಿತಿ ಬಂದ ಕೂಡಲೇ ನಿಮಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.